ನಮಸ್ಕಾರ. ಕಗ್ಗ ಮಾರ್ಗದಲ್ಲಿ ಮುಂದುವರಿತಾ ಇವತ್ತಿನ ಕಗ್ಗ ತಾಯೋ ತಂಗಿಯೋ ಎನಿಪ ಶುಚಿಯ ಸೌಮ್ಯದ ಸೊಬಗು, ಪ್ರೇಯಸಿಯ ಕರೆಬೊಲಾತುರ ವಡಿಪ ಬೆಡಗು, ಈ ಎರಡು ಸಮದ ರುಚಿ ನಿನ್ನ ನಿಬ್ಬಗೆಗೊಳಿಸೆ ಧ್ಯೇಯ ನಿನಗಾವುದೆಲೋ ಮಂಕುತಿಮ್ಮ. 453ನೇ ಕಗ್ಗ. ತಾಯೋ ತಂಗಿಯೋ ಎನಿಪ ಶುಚಿಯ ಸೌಮ್ಯದ ಸೊಬಗು. ಗಂಡಸರಿಗಾದರೆ ತಾಯಿಯೋ ತಂಗಿಯೋ ಅನ್ನುವ, ಹೆಂಗಸರಿಗಾದರೆ ಅಣ್ಣನೋ ತಮ್ಮನೋ ತಂದೆಯೋ ಅನ್ನುವಂತಹ ಈ ಸಂಬಂಧದಲ್ಲಿ ಇರುವಂತಹ ಆ ಸೌಮ್ಯತೆ, ಆ ಸೊಬಗು ಬೇರೆಯದು. ಹಾಗೆಯೇ ಪ್ರೇಯಸಿಯ ಕರೆಬೊಲ್ ಆತುರ ವಡಿಪ ಬೆಡಗು. ಪ್ರಿಯಕರನೋ ಪ್ರೇಯಸಿಯೋ ಆಕೆಯ ಕರೆಯಲ್ಲಿ ಒಂದು ಆತುರ ಇದೆ, ಒಂದು ಬೆಡಗಿದೆ, ಒಂದು ಭಿನ್ನಾಣ ಇದೆ. ಅವುಗಳು ಈ ಸಂಬಂಧದಿಲ್ಲ. ಈ ಸಂಬಂಧದಲ್ಲಿರುವಂತಹ ಸೌಮ್ಯತೆ, ಮಾರ್ಧವತೆ ಬಹುಶಃ ಆ ಸಂಬಂಧದಲ್ಲಿಲ್ಲ. ಇವೆರಡು ಬೇರೆ ಬೇರೆಯೇ ರೀತಿಯಾದ ನಮ್ಮ ಸಂಬಂಧಗಳು. ಈ ಎರಡು ಸಮದ ರುಚಿ ಅಂತಾರೆ. ಒಂದು ಹೆಚ್ಚು ಒಂದು ಕಡಿಮೆ ಅಲ್ಲ. ಎರಡಕ್ಕೂ ಅವುಗಳದ್ದೇ ಆದ ಇಂಪಾರ್ಟೆನ್ಸ್ ಇದೆ. ಎರಡೂ ಸಂಬಂಧಗಳಿಗೂ ಅವುಗಳದ್ದೇ ಆದ ಸೌಂದರ್ಯವೂ ಇದೆ. ಈ ಎರಡು ಸಮದ ರುಚಿ ನಿನ್ನ ನಿಬ್ಬಗೆಗೊಳಿಸೆ. ಎರಡು ಬಗೆಯಲ್ಲಿ ಇದ ಅನ್ನೋ ಕನ್ಫ್ಯೂಷನನ್ನು ನಿನ್ನಲ್ಲಿ ಕ್ರಿಯೇಟ್ ಮಾಡಿದ್ರೆ ಧ್ಯೇಯ ನಿನಗಾವುದಲೋ ಮಂಕುತಿಮ್ಮ. ಧ್ಯೇಯ ಅಂದರೆ ಗುರಿ. ನಿನ್ನ ಗುರಿ ಯಾವುದಾಗಿರಬೇಕು? ಎರಡು ಥರದ ಅಟ್ರ್ಯಾಕ್ಷನ್ಸು, ಎರಡು ಬಗೆಯ ಸೆಳೆತಗಳು ಇದ್ದರೆ ನಿನ್ನ ಗುರಿ ಯಾವುದಾಗಿರಬೇಕು ಅಂತ. ಕಗ್ಗದೇ ಬೇರೆ ಬೇರೆ ಕಗ್ಗಗಳ ಮೂಲಕ ನಾನು ಕಂಡುಕೊಂಡ ಒಂದು ಕನ್ಕ್ಲೂಷನ್ ಅಂದರೆ, ಎಲ್ಲಿ ಯಾವ ಸಂಬಂಧ ನಮ್ಮನ್ನು ಜವಾಬ್ದಾರಿ ತಗೊಳ್ಳುವ ಹಾಗೆ ಮಾಡುತ್ತೆ, ಆ ಸಂಬಂಧದ ಜವಾಬ್ದಾರಿಯನ್ನು ನಾವು ಹೊರೋ ಹಾಗೆ ಮಾಡುತ್ತೆ, ಆ ಸಂಬಂಧಗಳು ನಮ್ಮ ಧ್ಯೇಯವಾಗಿರಬೇಕು ಅಂತ. ಎಲ್ಲಿ ನಾವು ಸುಖಕ್ಕೆ ಮಾತ್ರ ಇದ್ದೀವಿ, ದುಃಖಕ್ಕಿಲ್ಲ ಅನ್ನುವಂತಹ ಸಂಬಂಧಗಳು ಸಮದ ರುಚಿ ಆಗೋದಕ್ಕೆ ಸಾಧ್ಯ ಇಲ್ಲ. ಈ ಎರಡು ಸಮದ ರುಚಿ ನಿನ್ನ ಇಬ್ಬಗೆಗೊಳಿಸ್ತಾ ಇದೆ ಅಂತ ಅಂದರೆ ಅಲ್ಲಿ ಎಲ್ಲೋ ಒಂದು ಕಡೆ ಜವಾಬ್ದಾರಿ ಇದೆ, ಇನ್ನೊಂದು ಕಡೆ ಜವಾಬ್ದಾರಿ ಹೊರುವ ಉದ್ದೇಶ ಇಲ್ಲ ಅಂತ. ಎಲ್ಲಿ ಜವಾಬ್ದಾರಿ ಇದೆ ಅಲ್ಲಿ ಅದು ನಮ್ಮ ಧ್ಯೇಯವಾಗಿರಬೇಕು ಅಂತ. ಯಾವುದೇ ಸಂಬಂಧ, ಇದು ಪ್ರೇಯಸಿಯದಾಗಿರಬಹುದು, ತಂಗಿ ತಾಯಿಯದಾಗಿರಬಹುದು, ಅಥವಾ ಗೆಳೆತನದ್ದಾಗಿರಬಹುದು, ತಾಯಿ ಮಕ್ಕಳ ತಂದೆ ಮಕ್ಕಳ ಸಂಬಂಧವಾಗಿರಬಹುದು, ಎಲ್ಲ ಸಂಬಂಧಗಳು ಯಾವಾಗ ಆ ಸಂಬಂಧದ ಜವಾಬ್ದಾರಿಯನ್ನು ಹೊರತೀವಿ, ನೀನು ಇಷ್ಟು ಬಿಟ್ಕೊಡು, ನಾನು ಅದಕ್ಕಿಂತ ಹೆಚ್ಚು ನಾನು ಬಿಟ್ಕೊಡ್ತೀನಿ, ನಿನ್ನ ಸುಖ ದುಃಖಗಳು ಎರಡಕ್ಕೂ ನಾನು ಹೆಗಲಾಗಿರ್ತೀನಿ ಅನ್ನುವಂತಹ ಜವಾಬ್ದಾರಿಯನ್ನು ಹೊರುವಿಕೆ ಇದ್ದಾಗ, ನಾನು ನಿನಗಾಗಿ ಬರ್ತೀನಿ, ನೀನು ನನಗಾಗಿ ಬಾ ಅನ್ನುವಂತಹ ಮ್ಯೂಚುವಲ್ ರೆಸ್ಪೆಕ್ಟ್, ಗೌರವಗಳು, ಆದರಗಳು ಇದ್ದಾಗ ಆ ಎಲ್ಲ ಸಂಬಂಧಗಳು ಇಬ್ಬಗೆಯನ್ನಾಗಿಸದೆ ನಮ್ಮ ಧ್ಯೇಯವನ್ನಾಗಿಸುತ್ತವೆ. ಎಲ್ಲ ಸಂಬಂಧಗಳಿಗೆ ಈ ಗೌರವವನ್ನು ಕೊಟ್ಟು ಮುನ್ನಡೆಯೋಣ, ಬದುಕು ಸುಂದರವಾಗುತ್ತೆ. ಮತ್ತೊಂದು ಕಗ್ಗದಲ್ಲಿ ಭೇಟಿಯಾಗ್ತೀನಿ. ನಮಸ್ಕಾರ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.